ನೇಮೆ ಗ್ರಂಥವು 4ನೇ ಅಧ್ಯಾಯ 7ನೇ ವಚನ. ಸನ್ಬಲ್ಲಟನು, ಟೋಬಿಯನು, ಅರೇಬಿಯರು, ಅಮೋರಿಯರು, ಅಷ್ಟೋದಿನವರು, ಯೆರೂಸಲೇಮಿನ ಗೋಡೆಯು ಜೀರ್ಣೋದ್ಧಾರ ಕಾರ್ಯವು ಮುಂದುವರೆದು ಅದರ ಸಂದುಗಳ ತಿರುಗಿ ಕೂಡುತ್ತಾ ಬರುವುದನ್ನು ಕೇಳಿ ಬಹು ಕೋಪವುಳ್ಳವರಾಗಿ ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ಯಾರು ಮಾಡ್ಕೊಂಡಾರಂತ? ಸನ್ಬಲ್ಲಟನು. ಫಸ್ಟ್ ಇವನು ಗಲಿಬಿಲಿ ಮಾಡ್ಬೇಕು, ಇಸ್ರಾಯೇಲ್ ಪ್ರಜೆಗಳನ್ನ ನಾಶನ ಮಾಡ್ಬೇಕಂತ ಪ್ರಯತ್ನ ಪಡ್ತಿರ್ತಾನೆ. ಇವನ್ ಕೈಲಿ ಆಗೋದಿಲ್ಲ. ಅದಕ್ಕೆ ಇವನೇನ್ ಮಾಡ್ತಾನ? ಟೋಬಿಯನನ್ನ ಇನ್ನೊಬ್ಬನ ಜೊತೆ ಪಡಿಸ್ಕೊಂತಾನೆ. ಇದಕ್ಕಂದ್ರೆ ನಾನೊಬ್ಬನ ಕೈಲೇ ಆಗೋದಿಲ್ಲ, ಇನ್ನೊಬ್ಬರನ್ನ ಜೊತೆ ಪಡಿಸ್ಕೋಬೇಕಂತ ಅವ್ರಿಬ್ರು ಕಲಿತಾರ. ಇನ್ನು ನಮ್ಮಿಬ್ರ ಕೈಲಿ ಕೂಡ ಆಗೋದಿಲ್ಲ ಅಂತೇಳಿ ಏನ್ ಮಾಡ್ತಾರ? ಅರಾಬಿಯರ್ನ ಜೊತೆ ಮಾಡ್ಕೊಂತಾರ, ಅಮೋನಿಯರ್ನ ಜೊತೆ ಮಾಡ್ಕೊಂತಾರ, ಅಷ್ಟೋದಿಯರ್ನ ಜೊತೆ ಮಾಡ್ಕೊಂತಾರ. ಅಷ್ಟೋದಿಯರ್ ಅಂದ್ರೆ ಫಿಲಿಸ್ಟಿಯರ್. ಇವ್ರೆಲ್ಲರನ್ನ ಜೊತೆ ಮಾಡ್ಕೊಂತಾರ. ಎದಕ್ಕ? ನಾವು ಬಲ ಹೊಂದಿದ್ರೆ ಅವ್ರನ್ನ ನಾವು ಜಯಿಸ್ಬೋದಲ್ಲ. ಒಬ್ಬರೇ ಇದ್ರೆ ನಾವು ಜಯಿಸಕ್ ಆಗೋದಿಲ್ಲ. ಅದೇ ನಾವು ಬಲ ಹೊಂದಿದ್ರೆ, ಸೈನ್ಯ ನಮ್ದು ದೊಡ್ಡದಾದ್ರೆ ಅವ್ರನ್ನ ನಾವು ಜಯಿಸ್ಬೋದಲ್ಲ. ಅದಕ್ಕೆ ಇವರು ಸಹಾಯ ಹುಡ್ಕೊಂಡು ಬಲ ಹೊಂದುತ್ತಾರೆ. ಮತ್ತು ಇಸ್ರಾಯೇಲ್ ಜನಗಳ ಮೇಲೆ ಯುದ್ಧ ಮಾಡಕ್ ಅಪವಾದಿ ಕೂಡ ನಮ್ಮನ್ನ ದಾಳಿ ಮಾಡಕ ಅವನ ಶಕ್ತಿ ಪೂರ್ತಿ ಅವನು ಪ್ರಯತ್ನ ಪಡ್ತಿರುವಾಗ ನಾವು ಆತ್ಮೀಯ ಜೀವಿತದಲ್ಲಿ ನಾವು ಬಲವಾಗಿದ್ದು, ಪ್ರಾರ್ಥನೆ ನಾವು ಬಲವಾಗಿದ್ದು, ದೇವರಿಗೆ ಸನ್ನಿಹಿತರಾಗಿದ್ದು, ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೀತಿದೀವಿ ಅನ್ಕೋ, ಅವಾಗ ಅವನೇಂತೇಳು, ಅರೆ ನಾನು ಎಷ್ಟೇ ಗಲಿಬಿಲಿ ಮಾಡ್ಬೇಕಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವ್ರು ಗಲಿಬಿಲಿ ಆಗೋಲ್ರಲ್ಲ, ಇವ್ರು ಮತ್ತೆ ಇನ್ನ ಬಲ ಹೊಂದುತ್ತಾರಲ್ಲ ಅಂತೇಳಿ ಅವನು ಸುಮ್ಮನೆ ಆಗೋದಿಲ್ಲ. ಅವನೇನ್ ಮಾಡ್ತಾನೆ ಗೊತ್ತಾ? ಇನ್ನೊಬ್ಬರು ಜೋಡಿಸ್ಕೊಂತಾನೆ. ಅರ್ಥ ಆಯ್ತಾ? ಇನ್ನೊಬ್ಬರು ಜೊತೆ ಮಾಡ್ಕೊಂತಾನ. ಯಾರನ್ನ? ನಮ್ಮ ಪಕ್ಕಕ್ಕಿರೋರ್ನೇ ಅವ್ನು ಪ್ರೇರೇಪಿಸ್ತಾನೆ. ಫಸ್ಟ್ ನಮ್ಮ ಹತ್ರ ಬಂದವನು ಮಾನಸಿಕವಾಗಿ ಅವನು ನಮ್ಮನ್ನ ಕೃಂಗಿಸ್ಬೇಕು, ಮಾನಸಿಕವಾಗಿ ನಮ್ಮನ್ನ ದಾಡಿ ಮಾಡ್ಬೇಕಂತ ನೋಡ್ತಾನ. ಅದಕ್ಕೆ ನಾವು ಕಿವಿ ಕೊಡ್ದಿಲ್ದಂಗೆ ಮತ್ತೆ ನಾವು ಬಲ ಹೊಂದ್ಕೊಂಡು ದೇವ್ರ ತಾಗ ಹೋಗ್ತಿದೀವಿ ಅನ್ಕೋ, ದೇವ್ರಿಗೆ ಇಷ್ಟಾನುಸಾರ ನಾವು ಮುಂದೆ ಹೋಗ್ತಿದೀವಿ ಅನ್ಕೋ, ಅವನೇನ್ ಮಾಡ್ತಾನೆ ಗೊತ್ತಾ? ಬೇರೆಯವ್ರನ್ನ ಪ್ರೇರೇಪಿಸ್ತಾನೆ. ಯಾಕಂದ್ರೆ ಅವ್ನ ಬಲ ಹೆಚ್ಚಾಗಬೇಕು. ಅವ್ರನ್ನ ಪ್ರೇರೇಪಿಸಿದಲ್ದೆ ಇನ್ನೊಬ್ಬರನ್ನ ಮತ್ತೆ ಪ್ರೇರೇಪಿಸ್ತಾನೆ, ಇವರೆಲ್ಲರೂ ಮತ್ತೆ ನಮಗೆ ಏನಾಗ್ತಾರ? ವಿರುದ್ಧವಾಗಿ ನಮಗೆ ಬರ್ತಾರ. ಅವನು ಬಲ ಹೊಂದ್ಕಂತಾನವನು. ನಾವು ಆತ್ಮೀಯ ಜೀವಿತದಲ್ಲಿ ಬಲವಂತರಾಗ್ತಾ ಇದೀವಿ, ಆತ್ಮೀಯ ಜೀವಿತದಲ್ಲಿ ನಾವು ಇನ್ನ ಮೇಲ್ಮೆಟ್ಟಿಗೆ ನಾವು ಓದ್ತಾ ಇದೀವಿ ಅಂದ್ರೆ ಅವನು ಸುಮ್ಮನೆ ಆಗೋದಿಲ್ಲ. ಅವನು ಅಮ್ಮ ಇವ್ರು ಬಲವಂತರ, ಇವ್ರು ಹೋಗ್ತಾವ್ರು ಕೂಡ ಇವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವ್ನು ಹಿಂದೆ ಸೇರೋದಿಲ್ಲ. ಅವನು ನಾವೆಷ್ಟು ಬಲ ಹೊಂದುತ್ತಿರ್ತೀವೋ ಅವ್ನು ಇನ್ನೂ ಬಲನ ತಗೊಂಡ್ಬರ್ತಾನ ನಮ್ಮೇಲೆ ದಾಡಿ ಮಾಡಕ. ಇನ್ನೊಬ್ಬರು ಪ್ರೇರೇಪಿಸ್ತಾನೆ, ಇನ್ನೊಬ್ಬರು ಪ್ರೇರೇಪಿಸ್ತಾನೆ. ಎಲ್ಲರೂ ಕೂಡ ನಮಗೆ ವಿರುದ್ಧವಾಗಿ ನಿಂತ್ಕೊಂಡಂಗೆ ಮಾಡ್ತಾನ. ಎದಕ್ಕೆ ಹೇಳು? ನಾವು ಬಲಹೀನರಾಗಬೇಕು, ದೇವರಿಂದ ನಾವು ದೂರ ಆಗಬೇಕು, ದೇವ್ರ ಚಿತ್ತಲಿದ್ದ ನಾವು ದೂರ ಆಗಬೇಕು, ದೇವ್ರ ಸಂಕಲ್ಪಲಿದ್ದ ನಾವು ದೂರ ಆಗಬೇಕು. ಹೆಂಗಾದ್ರೂ ಮಾಡಿ ಇವ್ರನ್ನ ಬಲಹೀನ ಪಡಿಸ್ಬೇಕು. ಅವನ ಟಾರ್ಗೆಟ್ ಅದ. ಇವತ್ತು ನಾವು ಸ್ಟ್ರಾಂಗ್ ಇದೀವಿ, ಇವತ್ತು ನಾವು ಆತ್ಮೀಯ ಜೀವಿತದಲ್ಲಿ ಬಲವಾಗಿದೀವಿ, ನಾವು ಶತ್ರು ನಾವು ಎದುರಿಸ್ತಿದೀವಿ ಅಂತೇಳಿ ನಾವು ಅನ್ಕೊಂಡಿವಿ ಅನ್ಕೋ, ಅವ್ನು ನಾಳೆ ಇನ್ನ ಬಲ ತಗೊಂಡ್ಬರ್ತಾನ. ಅವನು ಇವಾಗ ನಾವು ಅವ್ನು ಎದುರ್ಸಕ ಇವಾಗಿರೋ ಬಲ ನಮಗೆ ಸಾಕಾಗೋದಿಲ್ಲ. ಅರ್ಥ ಆಗತ್ತಾ? ಇವಾಗಿರೋ ಬಲ ಸಾಕಾಗೋದಿಲ್ಲ. ಅವನು ಬಲ ತಗೊಂಬಂದ್ರೆ ಮತ್ತೆ ನಾವು ಇನ್ನೇನ್ ಮಾಡ್ಬೇಕು? ಅಧಿಕ ಬಲ ಹೊಂದ್ಕೋಬೇಕು. ಅವನು ಎಷ್ಟು ನಮಗೆ ವಿರುದ್ಧವಾಗಿ ಅವನ ಶತ್ರುಗಳು ತಗೊಂಬಂದು ನಿಂದಿರ್ಸ್ತಾನೋ ಅಷ್ಟು ನಾವು ಇನ್ನೂ ಬಲ ಹೊಂದುತ್ತಿರ್ಬೇಕು. ಅವಾಗ ಅವನ್ನ ಜಯಿಸ್ತೀವಿ ನಾವು. ಇವತ್ತು ನಾವು ಬಲವಾಗಿದ್ದೀವಿ, ಇವತ್ತು ನಾವು ಸ್ಟ್ರಾಂಗ್ ಇದೀವಿ, ಇವತ್ತು ನಾವು ಆತ್ಮೀಯ ಜೀವಿತದಲ್ಲಿ ನಾವು ಬಲ ಹೊಂದಿವಿ ಅಂತೇಳಿ ನಾವು ಅನ್ಕೊಂಡಿವಿ ಅಂದ್ರೆ ಅವ್ನು ಇನ್ನೂ ಬಲ ತಗೊಂಬರ್ತಾನೆ. ಅವಾಗ ಏನಾಗ್ತದೆ ಹೇಳು? ನಾವು ಇದೇ ಬಲ ಇಟ್ಕೊಂಡೆ ನಾವು ಹೋರಾಡಿವಿ ಅನ್ಕೋ, ಅವನ ಅಧಿಕ ಬಲ ತಗೊಂಬಂದು ನಮ್ಮನ್ನ ಏನ್ ಮಾಡ್ತಾನ? ಆತ್ಮೀಯ ಜೀವಿತದಲ್ಲಿ ನಾವು ಬಲಹೀನರಾಗ ಮಾಡ್ತಾನೆ. ಆತ್ಮೀಯ ಜೀವಿತದಲ್ಲಿ ನಾವು ಕೆಳಗೆ ಬರುವಂತೆ ಮಾಡ್ತಾನ. ಮೇಲ್ಮೆಲ್ಲಂಗ್ ನಮ್ಮನ್ನ ಎಲ್ಲಿಗೆ ತರ್ತಾನ? ಬಲಹೀನ ಸ್ಥಿತಿಗೆ ತರ್ತಾನ. ಅದಕ್ಕೆ ನಾವೇನ್ ಮಾಡ್ಬೇಕು? ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಬೇಕು. ಅವನೇ ಅಷ್ಟು ಶತ್ರುಗಳು ನಮ್ಮನ್ನ ಅಪೋಸಿಟ್ ಆಗಿ ನಿಂದಿರ್ಸ್ತಿರುವಾಗ ನಾವ್ ಏನಾಗ್ತೀವಿ ಗೊತ್ತ? ಸರ್, ಅದೇ ಇಷ್ಟು ಶತ್ರುಗಳು, ಇಷ್ಟು ಆತಂಕಗಳು, ಇಷ್ಟೆಲ್ಲ ನಮಗೆ ವ್ಯತಿರೇಕಗಳು. ಎದಕ್ಕಪ್ಪ ಅಂದ್ರೆ ಎದಕ್ಕ ಅಂತ ಹೇಳಿದ್ರೆ ನಾವು ಹೋರಾಡ್ತಿರೋದು ಮನುಷ್ಯರ್ತಾಗಲ್ಲ, ನಾವು ಹೋರಾಡ್ತಿರೋದು ಅಂಧಕಾರ ದುರಾತ್ಮಗಳು ತಾವು ಹೋರಾಡ್ತಾ ಇದೀವಿ ಅಂತ ಹೇಳೋಣ. ಇಲ್ಲ ನಾನು ಹೋರಾಡ್ತೀನಿ ಅಂದನ. ನಾವೇ ಹೋರಾಡ್ಬೇಕು. ನಾವು ಯಾವಾಗಾದ್ರೂ ನಾವು ಕ್ರಿಸ್ತನಲ್ಲಿ ಬರ್ತೀವೋ ಇನ್ನು ನಮಗೆ ಲೋಕಕ್ಕೆ
ಕಂಪಲ್ಸರಿ ಹೋರಾಟ ಇರ್ತದೆ. ನಮಗೆ ಶರೀರಗೆ ಕಂಪಲ್ಸರಿ ಹೋರಾಟ ಇರ್ತದೆ. ಆತ್ಮಗ ಶರೀರಗೆ ಹೋರಾಟ. ಆತ್ಮ ಸಂಬಂಧವಾದ ವ್ಯಕ್ತಿಗೆ, ಪ್ರಕೃತಿ ಸಂಬಂಧವಾದ ವ್ಯಕ್ತಿಗೆ ಹೋರಾಟ ಇರ್ತದೆ. ಅವ್ರ ಮಾರ್ಗ ನಮಗೆ ಇಷ್ಟ ಆಗೋದಿಲ್ಲ, ನಮ್ಮ ಮಾರ್ಗ ಅವ್ರಿಗೆ ಇಷ್ಟ ಆಗೋದಿಲ್ಲ. ಈ ಹೋರಾಟ ಇದ್ದೇ ಇರ್ತದೆ. ಅದಕ್ಕೆ ಹೇಳ್ತಾನ, ನಾವು ಹೋರಾಡ್ತಿರೋದು ಮನುಷ್ಯರ್ದಾಗಲ್ಲ, ಅಂಧಕಾರ ದುರಾತ್ಮಲ್ತ ನಾವು ಹೋರಾಡ್ತಾ ಇದೀವಿ. ಅಂಧಕಾರ ದುರಾತ್ಮಲ್ತ ನಾವು ಹೋರಾಡ್ತಿದೀವಿ ಅಂದ್ರೆ ನಮಗೆ ಇವಾಗಿರೋ ಶಕ್ತಿ ಸಾಲದು. ದಿನಾ ದಿನ ಆತ್ಮೀಯ ಜೀವಿತದಲ್ಲಿ ನಾವು ಬಲ ಹೊಂದಬೇಕು. ಬಾರಿ ಮಂದಿ ಇವತ್ತಿರೋ ಶಕ್ತಿ ನಾಳೆ ಇರೋದಿಲ್ಲ, ಆಮೇಲೆ ನಾಡದ್ದಿರೋದಿಲ್ಲ, ಆಮೇಲೆ ಇನ್ನೊಂದು ನಾಡದ್ದಿರೋದಿಲ್ಲ. ಅವೇನಾಗ್ತೈತೆ ಹೇಳು? ಒಂದು ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಒಂದು ಟೈಮಲ್ಲಿ ಭಕ್ತಿ ಪರಳಾಗಿದ್ದೆ, ಇವಾಗ ಇಲ್ಲ. ಎದಕ್ಕಿಲ್ಲ? ಅಪವಾದ ಏನ್ ಮಾಡೋಣ? ದಾಡಿ ಮಾಡೋಣ, ಆತ್ಮೀಯ ಜೀವಿತನ ಬಲಹೀನ ಪಡಿಸೋಣ. ಅವಾಗಿರೋ ಶಕ್ತಿನೇ ನಾವು ಇಟ್ಕೊಂಡು ನಾವು ಹೋರಾಡೋದಲ್ಲ. ಇವಾಗ ಶತ್ರು ಬಲ ಹೊಂದನ, ಶತ್ರು ಸೈನ್ಯ ಹೆಚ್ಚಾಗತ್ತೆ. ಶತ್ರು ಸೈನ್ಯ ಹೆಚ್ಚಾಗತ್ತೆ ಅಂದ್ರೆ ನಮ್ಮ ಆತ್ಮೀಯ ಜೀವಿತ ಕೂಡ ಬಲ ಹೊಂದಬೇಕು. ದಿನ ಆತ್ಮೀಯ ಜೀವಿತ ನಮ್ಮನ್ನು ಬಲಪಡಿಸ್ಕೋಬೇಕು. ಆತ್ಮೀಯ ಜೀವಿತದಲ್ಲಿ ನಾವು ಶಕ್ತಿ ಹೊಂದ್ಕೋಬೇಕು. ದೇವ್ರ ಶಕ್ತಿ ಕೇಳ್ಬೇಕು, ಅಭಿಷೇಕನ ಕೇಳಬೇಕು, ದೇವ್ರ ಬಲ ಕೇಳಬೇಕು. ಕೇಳಿ ನಾವು ಹೋರಾಡಿದ್ರೆ ನಾವು ಜಯಿಸ್ತೀವಿ.